ನಮಸ್ಕಾರಿಪ್ಪ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಾಗ ನಾನು ಡಿಫ್ರೆಂಟ್ ಸ್ಟೈಲ್ ಆದ ತುಂಬಾ ಟೇಸ್ಟಿ ಆದಂಥ ಒಂದು ರೆಸಿಪಿನ ತೊಗೊಂಬಂದೀನಿ. ಇದು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದಂಥ ರೆಸಿಪಿ ತುಂಬಾ ಟೇಸ್ಟಿಯಾಗಿರ್ತದೆ. ಇದನ್ನು ಹೆಂಗೆ ಮಾಡೋದು, ಇದಕ್ಕೆ ಏನೇನು ಬೇಕಾಗ್ತವೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರಮು ಬರ್ರಿ. ಮೊದಲಿಗೆ ನಾ ಇಲ್ಲಿ ರಾತ್ರಿ ಉಳಿದಂಥ 4 ಚಪಾತಿನ ತೊಗೊಂಡಿನಿ. ಸ್ವಲ್ಪ ಅಡುಗೆ ಎಣ್ಣೆ, ಹಾಗೆ ಶುಂಠಿ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. 2 ಹಸಿ ಮೆಣಸಿನ್ಕಾಯನ್ನು ತಗೊಂಡಿನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿನಿ. ಹಾಗೆ ಒಂದು ಈರುಳ್ಳಿನ ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಒಂದು ಟೊಮೆಟೊನ ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್, 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್, 1 ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್, ಸ್ವಲ್ಪ ಪುಡಿ ಉಪ್ಪು, 2 ಮೊಟ್ಟೆಯನ್ನು ತೊಗೊಂಡಿನಿ. ಬರೀ ಹಾಗಿದ್ರೆ ಈ ರೆಸಿಪಿನ ಹೆಂಗೆ ಮಾಡೋದಂತ ನೋಡ್ಕೊಂಬರೋಮಂತ. ನಾ ಇಲ್ಲಿ ಏನು 4 ಚಪಾತಿಗಳನ್ನು ತೊಗೊಂಡಿದ್ನಲ್ಲ, ಇವು ರಾತ್ರಿ ಉಳಿದಂಥ ಚಪಾತಿಗಳದಾವ. ಅವನ್ನ ಒಂದ್ರ ಮೇಲೆ ಒಂದಿಟ್ಟು ರೋಲ್ ಮಾಡಿ ಉದ್ದುದ್ದಾಗಿ ಕಟ್ ಮಾಡ್ತೀನಿ. ನಿಮ್ಗೆ ಏನಾದರೂ 4 ಚಪಾತಿ ಒಟ್ಟಿಗೆ ಕಟ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ನೀವು ಒಂದೊಂದು ಚಪಾತಿನೂ ರೋಲ್ ಮಾಡಿ ಕಟ್ ಮಾಡ್ಬೋದು. ಅದು ರೋಲ್ ಮಾಡಿದ್ದಾದಮೇಲೆ ಆ ಚಪಾತಿ ಎಡ್ಜಿಂದ ಉದ್ದುದ್ದಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊತ ಹೋಗ್ತೀನಿ, ಉದ್ದುದ ಲೇಯರಾಗಿ. ನಿಮ್ಗೆ ಉದ್ದುದ್ದು ಇಷ್ಟ ಇರಲಿಲ್ಲ ಅಂದ್ರೆ ಬೇಕಾದ್ರೆ ಚಿಕ್ಕದಾಗಿನೂ ಕಟ್ ಮಾಡ್ಕೋಬೋದು. ಉದ್ದುದ್ದಾಗಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಚಪಾತಿಯನ್ನು ನಾನು ಕೈಯಿಂದ ಉದುರು ಮಾಡ್ತೀನಿ. ಯಾಕಂದ್ರೆ 4 ಚಪಾತಿನ ಒಟ್ಟಿಗೆ ಹಿಡಿದು ಕಟ್ ಮಾಡ್ಕೊಂಡಿದ್ರಿಂದ ಗಂಟಾಗಿ ಗಟ್ಟಿಯಾಗಿರ್ತಾವೆ. ಅದ್ರ ಸಲುವಾಗಿ ಚಪಾತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನಾ ಈ ಕಡೆ ಒಗ್ಗರಣೆ ಮಾಡ್ಕೋಕೆ ರೆಡಿ ಮಾಡ್ತೀನಿ. ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮ್ಯಾಗ ಒಂದು ಪಾತ್ರೆ ಇಡ್ತೀನಿ. ಪಾತ್ರೆ ಎಲ್ಲ ಕಾಯ್ದಾದ್ಮೇಲೆ 3 ರಿಂದ 4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ತೀನಿ. ಅಡುಗೆ ಎಣ್ಣೆ ಪೂರ್ತಿ ಕಾಯಬೇಕು. ಕಾಯ್ದಾದ್ಮೇಲೆ ನಾ ಏನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿ ಪೀಸ್ಗಳನ್ನು, ಅದನ್ನು ಎಣ್ಣೆ ಒಳಗೆ ಹಾಕಿ ಅದನ್ನು ಫ್ರೈ ಮಾಡ್ತೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಪೀಸ್ ಒಳಗಿರುವಂಥ ಹಸಿ ವಾಸನೆ ಪೂರ್ತಿಯಾಗಿ ಹೋಗಬೇಕು, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ. ಅದು ಫ್ರೈ ಮಾಡಿದ್ದಾದಮೇಲೆ 2 ಹಸಿ ಮೆಣಸಿನ್ಕಾಯನ್ನು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಸಹ ಅದರೊಳಗೆ ಆ್ಯಡ್ ಮಾಡ್ತೀನಿ. ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಏನು ತೊಗೊಂಡಿದ್ದೀವಲ್ಲ ಉದ್ದಕ್ಕೆ ಕಟ್ ಮಾಡಿ, ಅದನ್ನು ಸಹ ಅದರೊಳಗೆ ಆ್ಯಡ್ ಮಾಡಿ ಎಣ್ಣೆಯಲ್ಲಿ ಅಷ್ಟನ್ನು ಫ್ರೈ ಮಾಡ್ತೀನಿ. ಈರುಳ್ಳಿ ಕ್ಲೀನಾಗಿ ಚೆಂದಾಗಿ ಮೆತ್ತಗಾಗಿ ಫ್ರೈ ಆಗಬೇಕು ಎಣ್ಣೆ ಒಳಗೆ, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡುವಾಗ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಕೊಂಡಿರ್ಬೇಕು. ಹೈನಾಗಿ ಏನಾದರೂ ಇಟ್ಟರೆ ಮೇಲೆ ಫ್ರೈ ಆಗಿರ್ತದೆ, ಒಳಗೊಳಗೆ ಹಾಗೆ ಹಸಿಯಾಗಿರ್ತದೆ, ಅದು ಅಷ್ಟೊಂದು ಟೇಸ್ಟಿಯಾಗಿ ಬರೋಂಗಿಲ್ಲ. ಈಗ ಈರುಳ್ಳಿ ಆಲ್ಮೋಸ್ಟ್ ಫ್ರೈ ಆಗ್ಯದ. ಫ್ರೈ ಆದಮೇಲೆ ನಾ ಏನು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ಟೊಮೆಟೊ, ಅದನ್ನು ಸಹ ಅದರೊಳಗೆ ಆ್ಯಡ್ ಮಾಡಿ ಎಣ್ಣೆಯೊಳಗೆ ಚೆಂದಾಗಿ ಫ್ರೈ ಮಾಡ್ತೀನಿ. ಟೊಮೆಟೊನೂ ಅಷ್ಟೇ ಪೂರ್ತಿಯಾಗಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ತೀನಿ. ಮೇಯ್ನಾಗಿ ಇಲ್ಲಿ ಫ್ರೈ ಆಗಬೇಕಾಗಿದ್ದು ಈರುಳ್ಳಿ ಮತ್ತು ಟೊಮೆಟೊ, ಇವನ್ನೇ ಈ ರೆಸಿಪಿಗೆ ಜಾಸ್ತಿ ಟೇಸ್ಟ್ ಕೊಡುವಂಥದ್ದು. ಅದನ್ನು ಕ್ಲೀನಾಗಿ ನಾವು ಫ್ರೈ ಮಾಡ್ಕೊಂಡಿವಿ ಅಂದ್ರೆ ಈ ರೆಸಿಪಿಗೆ ತುಂಬಾ ಟೇಸ್ಟಿಯಾಗಿ ಬಂದಿರ್ತದೆ. ಈಗ ನೀವು ಟೊಮೆಟೊ ಏನಾದರೂ ಬೇಗ ಮೆತ್ತಗಾಗಬೇಕಾಗಿತ್ತಂದ್ರೆ ನೀವು ಉಪ್ಪನ್ನು ಸಹ ಸೇರಿಸ್ಕೋಬೋದು. ನಾ ಹಾಗೆ ಬೇಗ ಮೆತ್ತಗಾಗಲಿ ಅಂತ ರುಚಿಗೆ ತಕ್ಕಷ್ಟು ಸ್ವಲ್ಪ ಪುಡಿ ಉಪ್ಪನ್ನು ಸಹ ಸೇರಿಸ್ಕೊತೀನಿ. ಉಪ್ಪೆಲ್ಲ ಎಣ್ಣೆ ಒಳಗೆ ಕರಗಬೇಕು, ಅಲ್ಲಿವರೆಗೂ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ದೆಲ್ಲ ಆದಮೇಲೆ ಉಪ್ಪು ಕರಗ್ತಾ ಬಂದಂಗೆ ಟೊಮೆಟೊನೂ ಅಷ್ಟೇ ಸಾಫ್ಟ್ ಆಗ್ತಾ ಬರ್ತದೆ. ಅದ್ರ ಸಲುವಾಗಿ ಅದನ್ನು ಕೈ ಬಿಡಲಾರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನೇನು ಟೊಮೆಟೊ ಸಾಫ್ಟ್ ಆಗ್ತಾ ಬರ್ಲಾಕತ್ತದ ಅನ್ನೋ ಅಷ್ಟರಾಗ ನಾವೇನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕೊತ್ತಂಬರಿ ಸೊಪ್ಪು, ಅದನ್ನು ಸಹ ಅದರೊಳಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ದಾದಮೇಲೆ ಕೊತ್ತಂಬರಿನೂ ಈರುಳ್ಳಿ ಒಳಗೆ ಎಲ್ಲ ಮಿಕ್ಸ್ ಮಾಡಿದ್ದಾದ ಬಳಿಕ ಈರುಳ್ಳಿ ಮಸಾಲ ಏನಿದೆ ಇರ್ತದಲ್ಲ ಪಾತ್ರೆ ಒಳಗೆ, ಅದನ್ನು ಒತ್ತಡಿ ಸೈಡಿಗೆ ಸರಿಸ್ಬೇಕು. ಸೈಡಿಗೆ ಸರಿಸಿದಾದ್ಮೇಲೆ ನಡುವೆ ಎಲ್ಲ ಪೂರ್ತಿ ಎಣ್ಣೆ ಬರ್ತದಲ್ಲ, ಎಣ್ಣೆ ಬಂದಮೇಲೆ ನಾವೇನು 2 ಮೊಟ್ಟೆಯನ್ನು ತೊಗೊಂಡಿವಲ್ಲ ಅದ್ರ ನಡುವೆ ಅದನ್ನು ಒಡೆದು ಹಾಕಬೇಕು. ನೀವೇನಾದರೂ ಅದನ್ನು ಸೈಡ್ ಮಾಡ್ಲಾರೆ ಹಾಗೆ ಈರುಳ್ಳಿ ಒಳಗಡೆ ಏನಾದರೂ ಮೊಟ್ಟೆ ಒಡೆದು ಹಾಕಿದ್ರೆ ಮೊಟ್ಟೆ ಪೂರ್ತಿ ಎಲ್ಲ ಈರುಳ್ಳಿಗೆ ಹತ್ತಿ ಹೋಗ್ತದೆ. ತಿನ್ನುವಾಗ ಮೊಟ್ಟೆ ಬಾಯಿಗೆ ಸಿಗಂಗಿಲ್ಲ, ಬರೀ ಈರುಳ್ಳಿ ಆ ರೀತಿ ಸಿಗ್ತದೆ, ಅದು ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ. ಈ ರೀತಿ ಮಾಡಿ ನೀವೇನಾದರೂ ಮೊಟ್ಟೆ ಒಡೆದು ಹಾಕಿದ್ರೆ ಮೊಟ್ಟೆ ಬೇರೆ ಈರುಳ್ಳಿ ಬೇರೆ ಆಗಿರ್ತದೆ, ಹಂಗಾದ್ರೆ ಬಾಯಿಗೂ ಸಹ ಮೊಟ್ಟೆ ತಿನ್ನುವಾಗ ಸಿಗ್ತದೆ, ಇದರ ಟೇಸ್ಟ್ನೂ ಹತ್ತದ. ಹಂಗಾಗಿ ಮೊಟ್ಟೆನ ಒಡೆದು ಹಾಕಿದ್ಮೇಲೆ ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ, ಹಾಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕನ್ನೋಷ್ಟು ನೋಡಿ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ನಾ ಇಲ್ಲಿ 1/2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ಈಗಾಗಲೇ ಹಸಿ ಮೆಣಸಿನ್ಕಾಯಿನ ಸೇರಿಸಿದ ಸಲುವಾಗಿ ಖಾರನ ಸ್ವಲ್ಪ ನೋಡ್ಕೊಂಡು ಸೇರಿಸ್ಬೇಕಾಗ್ತದೆ. ಅದೆಲ್ಲ ಸೇರಿಸಿದಾದ್ಮೇಲೆ ಮೊಟ್ಟೆನ ಪೂರ್ತಿಯಾಗಿ ಕಲಿಸ್ತೀನಿ. ಪೂರ್ತಿ ಮೊಟ್ಟೆ ಉದುರಾಗಬೇಕು, ಅಲ್ಲಿವರೆಗೂ ಅದನ್ನು ಕ್ಲೀನಾಗಿ ಕಲಿಸ್ಬೇಕು. ಮೊಟ್ಟೆ ಕಲಿಸುವಾಗ ಬೇಕಿದ್ರೆ ನೀವು ಗ್ಯಾಸ್ ಫ್ಲೇಮ್ನ ಹೈನಲ್ಲಿ ಇಟ್ಕೋಬೋದು. ಫಾಸ್ಟಾಗಿ ಕಲಿಸ್ತೀರಾ ಅಂತ ಆದರೆ ನೀವು ಹೈನಾಗಿ ಇಟ್ಕೋಬೋದು, ಇಲ್ಲ ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಾದರೂ ಕಲಿಸ್ಬೋದು. ಆದರೆ ಮೊಟ್ಟೆ ಉದುರಾಗಬೇಕು. ಮೊಟ್ಟೆ ಎಲ್ಲ ಪೂರ್ತಿ ಈ ರೀತಿ ಉದುರಾದ್ಮೇಲೆ ನಾವೇನು ತೊಗೊಂಡಿರ್ತೀವಲ್ಲ ಸಾಸ್ಗಳನ್ನು, 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್, 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್, 1 ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್, ಈ 3 ಸಾಸ್ಗಳನ್ನು ಹಾಕಿ ಮೊಟ್ಟೆಯೊಳಗೆ ಪೂರ್ತಿ ಕ್ಲೀನಾಗಿ ಕಲಿಸ್ತೀನಿ, ಮಿಕ್ಸ್ ಮಾಡ್ತೀನಿ.
ಈ ಮಿಕ್ಸ್ ಮಾಡಿ 3 ಸಾಸ್ಗಳಲ್ಲಿರೋ ಹಸಿ ವಾಸನೆಯೂ ಕೂಡ ಹೋಗಬೇಕು, ಅಲ್ಲಿವರೆಗೂ ಚೆಂದಾಗಿ ಫ್ರೈ ಮಾಡ್ತೀನಿ. ಮೊಟ್ಟೆ ಮತ್ತು ಸಾಸ್ಗಳು ಪೂರ್ತಿಯಾಗಿ ಬೆರಿಬೇಕು. ಇವೆಲ್ಲ ಬೆರ್ತಾದ್ಮೇಲೆ ನಾನು ಏನು ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಚಪಾತಿಯ ನೂಡಲ್ಸ್ಗಳನ್ನು ಅದರೊಳಗೆ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಅಷ್ಟೇ ಚಪಾತಿ ಮತ್ತು ಮೊಟ್ಟೆ ಏನದ ಪೂರ್ತಿಯಾಗಿ ಮಿಕ್ಸ್ ಆಗಬೇಕು. ಈ ರೆಸಿಪಿಯನ್ನು ನೀವು ವಿತೌಟ್ ಸಾಸ್ ಕೂಡ ಮಾಡ್ಕೋಬೋದು, ಆದರೆ ಆ ರೆಸಿಪಿ ಟೇಸ್ಟೇ ಬೇರೆ ಇರ್ತದೆ, ಈ ರೆಸಿಪಿ ಟೇಸ್ಟೇ ಬೇರೆ ಆಗ್ತದೆ. ಆದರೆ ಇದು ರೆಸಿಪಿ ಟೇಸ್ಟ್ ಚೆನ್ನಾಗಿರ್ತದೆ, ಅದ್ರ ಸಲುವಾಗಿ ನಾನು ಈ ರೆಸಿಪಿನ ನಿಮಗೆ ತೋರಿಸಿದ್ದೀನಿ. ಈ ರೆಸಿಪಿಗೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ನಿನ್ನೆ ಮಾಡಿದ್ದಂಥ ಚಪಾತಿ ಅಥವಾ ರಾತ್ರಿ ಉಳಿದಂಥ ಚಪಾತಿ. ಈ ರೆಸಿಪಿ ಏನಂದ್ರೆ ನೀವು ಫ್ರೆಶ್ ಚಪಾತಿಯಿಂದ ಮಾಡೋಕ್ಕೆ ಹೋದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಪೂರ್ತಿ ಮುದ್ದೆ ಆಗಿ ಬಿಡ್ತದೆ. ಅದರ ಸಲುವಾಗಿ ನಿನ್ನೆ ಅಥವಾ ರಾತ್ರಿ ಮಾಡಿದಂಥ ಚಪಾತಿನ ಇವತ್ತು ನೀವು ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಉದುರಾಗಿ ಬರ್ತದೆ. ನೋಡಿದ್ರಲ್ರಿ ಫ್ರೆಂಡ್ಸ, ರಾತ್ರಿ ಉಳಿದಂಥ ಚಪಾತಿಯಿಂದ ಡಿಫ್ರೆಂಟ್ ಆದಂಥ ತುಂಬ ಟೇಸ್ಟಿ ಆದಂಥ ಚಪಾತಿ ನೂಡಲ್ಸ್ನ ಹೆಂಗೆ ಮಾಡೋದು ಅಂತ ಹೇಳಿ. ಈ ರೆಸಿಪಿನ ಒಮ್ಮೆ ನಿಮ್ಮ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಎಲ್ಲರೂ ಚಿಕ್ಕವರಿಂದ ದೊಡ್ಡವ್ರ ತನಕ ತುಂಬಾ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ನೋಡಿದ್ಮೇಲೆ ಹೆಂಗೆ ಬಂದಿತ್ತು ಅಂತ ಬಂದು ಕಮೆಂಟ್ ಮಾಡಿರಿ. ಈ ವಿಡಿಯೋದಾಗ ಮಾಡಿದಂಥ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೆಂಗೆ ಬಂದಿತ್ತು ರೆಸಿಪಿ ಅಂತ ಇನ್ನೊಂದು ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಮ್ಮ ಚಾನಲ್ನ. ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ನಾವು ಹಾಕಿರುವಂಥ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬರ್ತದೆ. ನಮ್ಮ ವಿಡಿಯೋನ ಮೊದಲು ನೀವೇ ನೋಡ್ಬೋದು. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು.